ಆ್ಯಕ್ಚುಲಿ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ನಾವು ಅಶ್ರು ಸೂರ್ಯ ರಿಯಾಲಿಟೀಸ್ ಅವರು ನಾವೀಗ ಒಂದು ಹೊಸ ಪ್ರಾಜೆಕ್ಟ್ನ ಲಾಂಚ್ ಮಾಡಿದ್ದೀವಿ. ಇಲ್ಲಿ TV9 ಎಕ್ಸ್ಪೋ ಅಲ್ಲೇ ಅದ್ರ ಹಿಂದಿನ ದಿನ ಲಾಂಚ್ ಮಾಡಿದ್ವಿ. ನೆಲಮಂಗಲ ಹಾಸನ್ ಹೈವೇಯಲ್ಲಿ ಬರುವಂಥ ಪ್ರಾಜೆಕ್ಟ್ ಇದು. ತುಂಬ ಒಳ್ಳೆ ರೆಸ್ಪಾನ್ಸ್ ಇದೆ. ಆಲ್ರೆಡಿ 75% ಸೋಲ್ಡ್ ಔಟ್ ಮಾಡಿದ್ದೀವಿ. ಕ್ಲೈಂಟ್ಸ್ ಎಲ್ಲ ಜೆನ್ಯೂನ್ ಕ್ಲೈಂಟ್ಸ್ ಬರ್ತಾ ಇದ್ದಾರೆ. ಆ್ಯಂಡ್ ನಮ್ಮ ಬಗ್ಗೆ ಅಂದರೆ ಅಶ್ರು ಸೂರ್ಯ ವಿ ಹ್ಯಾವ್ ಡನ್ ಮೆನಿ ಪ್ರಾಜೆಕ್ಟ್ಸ್ ಆಲ್ ಓವರ್ ಬ್ಯಾಂಗ್ಳೂರ್. ನೆಲಮಂಗಲ ಆಗಲಿ, ಕನಕಪುರ ಆಗಲಿ, ಮೈಸೂರು ರೋಡ್ ಆಗಲಿ, ಆ್ಯಂಡ್ ವಿ ಡೂ ಓನ್ಲಿ BMRD ಅಪ್ರೂವ್ಡ್ ಪ್ರಾಜೆಕ್ಟ್ಸ್. ಸೊ ವಿ ಆರ್ ಗೆಟಿಂಗ್ ವೆರಿ ಗುಡ್ ರೆಸ್ಪಾನ್ಸ್. ಯಾರಾದರೂ ನೆಲಮಂಗಲ ಹೈವೇಯಲ್ಲಿ ನಿಮ್ಮ ಇನ್ವೆಸ್ಟ್ಮೆಂಟ್ಗೆ ಒಳ್ಳೆ ರಿಟರ್ನ್ಸ್ ಬರಬೇಕು ಅಂದರೆ ನಮ್ಮಲ್ಲಿ ಬನ್ನಿ. ನಾವು ಲ್ಯಾವಿಶ್ ಅಂತ ಒಂದು ಹೊಸ ಪ್ರಾಜೆಕ್ಟ್ ಲಾಂಚ್ ಮಾಡಿದ್ದೀವಿ. ನಿಮಗೆ ನಿಮ್ಮ ಇನ್ವೆಸ್ಟ್ಮೆಂಟ್ಗೆ ವೆರಿ ಗುಡ್ ರಿಟರ್ನ್ಸ್ ಅಂತೂ ಖಂಡಿತವಾಗ್ಲೂ ಸಿಗುತ್ತೆ. ಥ್ಯಾಂಕ್ ಯು ಸರ್. ನಾಳೆ ಒಂದಿನ ಇರುತ್ತೆ. ಹೌದು, ನಾಳೆ ಆ್ಯಕ್ಚುಲಿ ಬೈ ಟುಮಾರೋ ಈವ್ನಿಂಗ್ ನಾವು ಪ್ರಾಜೆಕ್ಟ್ನ ಕಂಪ್ಲೀಟ್ ಮಾಡ್ತೀವಿ ಅನ್ನೋ ಹೋಪ್ಸಲ್ಲಿ ಇದ್ದೀವಿ. ಬಿಕಾಸ್ ತುಂಬ ಫಾಲೋ ಅಪ್ಸ್ ಇದೆ. ಸೊ ತುಂಬ ಕ್ಲೈಂಟ್ಸ್ ಬರೋರಿದ್ದಾರೆ. ಇನ್ ಬ್ಯಾಲೆನ್ಸ್ 30% ವಿಲ್ ಬಿ ಕಂಪ್ಲೀಟಿಂಗ್ ಇಟ್ ಬೈ ಟುಮಾರೋ. ಗೀತಾಂಜಲಿ, ಡೈರೆಕ್ಟರ್ ಆಫ್ ಅಶ್ರು ಸೂರ್ಯ ರಿಯಾಲಿಟೀಸ್. ಸರ್ ನಮಸ್ತೆ, ನಾನು ರಾಜೇಶು ಶರಣ್ಯ ಫಾರ್ಮ್ಸಿಂದ. ತುಂಬ ಖುಷಿ ಆಗ್ತಾ ಇದೆ. ಯಾಕೆಂದರೆ TV9 ಎಕ್ಸ್ಪೋ ನಾವೇನು ಅಂದ್ಕೊಂಡಿದ್ದೋ ಅದಕ್ಕಿಂತ ಎಕ್ಸ್ಪೆಕ್ಟೇಷನ್ ಚೆನ್ನಾಗಿ ಬರ್ತಾ ಇದೆ. ನಾನು ಬುಕ್ಕಿಂಗ್ಸು ಹಂಗೆ ಆಗ್ತಾ ಇದೆ. ಬಂದವರೆಲ್ಲ ಫಾರಿನ್ ಟ್ರಿಪ್ಗೂ ಖುಷಿಪಟ್ಟು ಫಾರಿನ್ ಟ್ರಿಪ್ಗೂ ಎಲಿಜಿಬಿಲಿಟಿ ಆಗ್ತಾ ಇದ್ದಾರೆ. ಬುಕ್ಕಿಂಗ್ ಮಾಡಿದವರು ಕೂಡ ಆಲ್ರೆಡಿ ಸುಮಾರು ಒಂದು 7-8 ಜನ ಆಲ್ರೆಡಿ ವಿಸಿಟ್ಗೆ ಹೋಗಿದ್ದಾರೆ, ಆಲ್ರೆಡಿ ತಗೊಂಡಿದ್ದಾರೆ, ಇಲ್ಲೂ ಬುಕ್ಕಿಂಗ್ ಮಾಡಿದ್ದಾರೆ, ಫಾರಿನ್ ಟ್ರಿಪ್ಗೆ ಎಲಿಜಿಬಿಲಿಟಿ ಆಗಿದ್ದಾರೆ. 2ನೇ ದಿನದ ಖುಷಿ ಆಗ್ತಾ ಇದೆ. ನಾಳೆನೂ ಕೂಡ ಇದೆ. ನಾಳೆ ಇರೋದ್ರಿಂದ ಯಾರು ಬರಲಿಲ್ವೋ ಎಕ್ಸ್ಪೋಗೆ ಅವ್ರು ಬನ್ನಿ, ನೋಡಿ, ಲ್ಯಾಂಡ್ ನೋಡಿ, ಅಪಾರ್ಟ್ಮೆಂಟ್ ನೋಡಿ, ಸೈಟ್ ನೋಡಿ, ನಿಮ್ಗೆ ಎಲ್ಲಿ ಇಷ್ಟ ಆಗುತ್ತೋ ಬುಕ್ ಮಾಡಿ. ನಮ್ಮಲ್ಲೂ ಕೂಡ ಯಾರು ಬುಕ್ ಮಾಡ್ತಾರೆ ಅವ್ರಿಗೆ ದುಬೈ ಅಥವಾ ಡಾಲಿ ಪ್ರವಾಸ ಫ್ರೀ ಕೊಡ್ತಾ ಇದ್ದೀನಿ. ಬಾಲಿ ಪ್ರವಾಸನ ನೋಡಿ ನಿಮ್ಗೆ ಸೂಟ್ ಆಗುತ್ತೆ ಅಂದರೆ ಮಾಡ್ಕೊಳ್ಳೋಣ ಸರ್. ತುಂಬ ಚೆನ್ನಾಗಿ ಆಗ್ತಾ ಇದೆ ಸರ್. ಸರ್ ಹೊಸ ಪ್ರಾಜೆಕ್ಟ್ ಹೆಂಗಿದೆ ಅಂತ ಹೇಳಿದ್ರೆ ನೀವು ಆಲ್ರೆಡಿ ನೋಡ್ತಾ ಇರ್ಬೋದು. ನಾವು ಅಲ್ಲೇ ಬೋಲ್ಬಿಟ್ಟಿರೋದು ಪ್ರತಿದಿನ. ನಿನ್ನೆನೂ ಕೂಡ ಆಲ್ಮೋಸ್ಟ್ ಒಂದು 20-25 ಜನ ನಂಬರ್ ಕೊಟ್ಬಿಟ್ಟೋಗಿದ್ದಾರೆ ಆಲ್ರೆಡಿ, ಅದರೊಳಗಡೆ ಹಾಕ್ಬಿಟ್ಟು. ಮತ್ತು ಇವತ್ತು ಕೂಡ ಆಲ್ರೆಡಿ ಆಗ್ತಾ ಇದ್ದಾರೆ. ಇನ್ವೆಸ್ಟ್ಮೆಂಟಲ್ಲಿ ಪ್ರತಿಯೊಬ್ಬರು ಯಾರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರೋ ಅವ್ರು ಬಂದ್ಬಿಟ್ಟು ನಿಮ್ಮ ನಂಬರ್ನ ಕೊಟ್ಬಿಟ್ಟು ಹೋಗ್ಬೋದು, ಆಫೀಸಿಗೆ ಬಂದು ಮಾತಾಡ್ಬೋದು. ಯಾರಿಗೆ ಇನ್ವೆಸ್ಟ್ಮೆಂಟ್ಗೆ ಇಷ್ಟ ಇದೆಯೋ ಅವ್ರಿಗೆ 1 to ಡಬಲ್ ಲಾಭ ಸಿಗುತ್ತೆ ಅನ್ನೋ ಗ್ಯಾರಂಟಿ ನಾನು ಕೊಡ್ತೀನಿ ಸರ್. ನಾಳೆನೂ ಕೂಡ ಇದೆ ಎಕ್ಸ್ಪೋ. ಪ್ರತಿಯೊಬ್ಬರು ಬನ್ನಿ. ನಾಳೆಗೂ ಕೂಡ ನಮ್ಮ ಎಕ್ಸ್ಪೆಕ್ಟೇಷನ್ ಅಷ್ಟೇ ಇದೆ. ಬಂದು ನೋಡಿ ತಗೊಳ್ಳಿ ಸರ್. ಥ್ಯಾಂಕ್ ಯು ಸರ್. ನನ್ನ ಹೆಸರು ಬಸವರಾಜ್. ಸಾಯಿ ಹೀಟಿಂಗ್ ಆ್ಯಂಡ್ ಕೂಲಿಂಗ್ ಸೊಲ್ಯೂಷನ್ ನಿಯೋ ಅನ್ನೋ ಬ್ರಾಂಡಿನ ಅಂಡರ್ನಲ್ಲಿ ನಾವು ಹೀಟ್ ಪಂಪ್ನ ಮ್ಯಾನುಫ್ಯಾಕ್ಚರ್ ಮಾಡ್ಕೊಂಡು ಬರ್ತಿದ್ವಿ. ಕಳೆದ 12 ವರ್ಷಗಳಿಂದ ಭಾರತದಲ್ಲಿ ಬಿಸಿ ನೀರಿನ ಅವಶ್ಯಕತೆ ಬರುವಂಥ ಪ್ರತಿ PGಗಳೇ ಆಗಲಿ, ಹೋಟೆಲ್ಗಳೇ ಆಗಲಿ ಅತಿ ಹೆಚ್ಚು ವಿದ್ಯುತ್ನ ಬಳಸಿ ಹಾಟ್ ವಾಟರ್ನ ಪ್ರೊವೈಡ್ ಮಾಡುವಂಥ ಫೆಸಿಲಿಟಿಯನ್ನು ಮಿಷಿನ ಪ್ರೊವೈಡ್ ಮಾಡ್ಕೊಂಡು ಬರ್ತಾನೆ ಇದ್ದೀವಿ. ನಮ್ಮ ಇಂಡಿಯಾದಲ್ಲಿ ನಾವು ತುಂಬ ಪ್ರೌಡಾಗಿ ಹೇಳೋದಿಲ್ಲ ಅಂದರೆ ಮೋರ್ ದೆನ್ 6000 ಕಸ್ಟಮರ್ಗಳನ್ನ ಇದುವರೆಗೂ ಹ್ಯಾಂಡಲ್ ಮಾಡಿದ್ದೀವಿ. ಇದೇ ಥರ ನಮ್ಮ ಕಂಪ್ನಿ ಬೆಳೀತಾನೆ ಇದೆ. ಆದರೆ ಇಂಡಿಯಾದಲ್ಲಿ ಹೀಟ್ ಪಂಪ್ ಅನ್ನೋದು ಇನ್ನೂ ಹೊಸ ಕಾನ್ಸೆಪ್ಟ್. ಜನಗಳಿಗೆ ನಾವಿನ್ನೂ ಅದ್ರ ಬಗ್ಗೆ ತಿಳಿಸ್ಕೊಡ್ಬೇಕು. ಹಾಗಾಗಿ ಈ ಥರ ಎಕ್ಸಿಬಿಷನ್ಗಳಿಗೆ ನಮಗೆ ಒಂದು ತುಂಬ ದೊಡ್ಡ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಈ ಎಕ್ಸಿಬಿಷನ್ನಲ್ಲಿ ನಾವು ಹೀಟ್ ಪಂಪ್ ಹೇಗೆ ವರ್ಕ್ ಆಗುತ್ತೆ, ಪ್ರತಿ ಕಸ್ಟಮರ್ ಅವರ ರಿಕ್ವೈರ್ಮೆಂಟ್ ಏನಿದೆ, ಅವ್ರ ರಿಕ್ವೈರ್ಮೆಂಟ್ಗೆ ಯಾವ ಥರ ಮಿಷಿನ್ ನಾವು ಪ್ರೊವೈಡ್ ಮಾಡ್ಬೋದು ಅನ್ನೋಗಳನ್ನ ಕಸ್ಟಮರ್ಗೆ ಎಕ್ಸ್ಪ್ಲೇನ್ ಮಾಡ್ತೀವಿ. ಕಸ್ಟಮರ್ಗಳು ಅವರ ಅವಶ್ಯಕತೆಗಳನ್ನ ಕೂಡ ನಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದಾರೆ. ಇದು ಕಸ್ಟಮರ್ಗೆ ಆಗಲಿ, ನಮ್ಮಂತಹ ಕಂಪ್ನಿಗಳಿಗೆ ಆಗಲಿ ತುಂಬ ಸಹಾಯದಾಯಕವಾಗಿದೆ. ನೀವು ಕೂಡ ಈ 2 ದಿನ ಇನ್ನು ಕೊನೆ ದಿನ ನಾಳೆ ನೀವು ಕೂಡ ಅಟೆಂಡ್ ಮಾಡಿರಲಿಲ್ಲ ಅಂದರೆ ದಯವಿಟ್ಟು ಬನ್ನಿ. ನಮ್ಮ ಥರ ತುಂಬ ಬೇರೆ ಸ್ಥಳಗಳು ಇವೆ. ಅಲ್ಲಿನ ಜಾಗಗಳ ಬಗ್ಗೆ ಆಗಲಿ, ನಮ್ಮ ಥರ ಮಿಷನ್ಗಳ ಬಗ್ಗೆ ಆಗಲಿ ನೀವು ಇನ್ಫಾರ್ಮೇಷನ್ ತಿಳ್ಕೊಳ್ಬೋದು. ನಮಗೂ ಕೂಡ ಸಹಾಯ ಆಗುತ್ತೆ. ಥ್ಯಾಂಕ್ ಯು. ಯಾವ ರೀತಿ ಕೆಲಸ ಮಾಡುತ್ತೆ ಮತ್ತು ಗ್ರಾಹಕರ ರೆಸ್ಪಾನ್ಸ್ ಯಾವ ರೀತಿ ಇದೆ ಸರ್? ಗ್ರಾಹಕರ ರೆಸ್ಪಾನ್ಸ್ ಅನ್ನೋಕ್ಕಿಂತ ಮುಂಚೆ ನಾವು ಪ್ರತಿ ಹೀಟ್ ಪಂಪ್ ಅಂದರೆ ಏನು ಅನ್ನೋದನ್ನ ತಿಳಿಸ್ಕೊಡೋ ಅವಶ್ಯಕತೆ ಸ್ವಲ್ಪ ಇಂಡಿಯಾದಲ್ಲಿ ಇದೆ. ಯಾಕಂದರೆ ಬೇರೆ ದೇಶಗಳಲ್ಲಿ ಇದು ಮುಂದೆ ಬಂದಿರಬಹುದು, ಬಟ್ ಈ ಮಿಷಿನ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ತಿಳಿಸ್ಕೊಡೋ ಅವಶ್ಯಕತೆ ಇಂಡಿಯಾದಲ್ಲಿ ಇದೆ. ಸೊ ಜನಗಳು ತುಂಬ ಇಂಟ್ರೆಸ್ಟಿಂದ ಕೇಳ್ತಿದ್ದಾರೆ. ಅದರಿಂದ ಆಗುವಂಥ ಲಾಭನ ನಾವು ಎಕ್ಸ್ಪ್ಲೇನ್ ಮಾಡಿದಾಗ ನೋಡಿ, ಒಂದು 4 ಗೀಸರ್ ಹಾಕ್ಸ್ಕೊಳ್ಳೋ ಜಾಗದಲ್ಲಿ, ಸೋಲಾರ್ ಪ್ಯಾನಲ್ಗಳು ಹಾಕ್ಸ್ಕೊಳ್ಳೋ ಜಾಗದಲ್ಲಿ ಒಂದೇ ಹೀಟ್ ಪಂಪ್ 1 ಗೀಸರ್ ಯೂಸ್ ಮಾಡೋ ವಿದ್ಯುತ್ನ ಅರ್ಧ ವಿದ್ಯುತ್ನಲ್ಲೇ ಇಡೀ ಮನೆಗೆ ಹಾಟ್ ವಾಟರ್ನ ಪ್ರೊವೈಡ್ ಮಾಡುತ್ತೆ. 1 ಕಿಲೋವ್ಯಾಟ್ನಲ್ಲಿ 100 ಲೀಟರ್ ಬಿಸಿಲಿನ ಪ್ರೊವೈಡ್ ಮಾಡುವಂಥ ಮಿಷಿನು. ಅದರಿಂದ ಆಗೋ ಲಾಭಗಳನ್ನ ನಾವು ಹೇಳ್ತಿದ್ದಾಗೆ ಜನಗಳಿಗೂ ಕೂಡ ಅರ್ಥ ಆಗುತ್ತೆ, ಅವ್ರು ಕೂಡ ಇಂಟ್ರೆಸ್ಟ್ ತೋರಿಸ್ತಾರೆ. ಆದರೆ ಜನಗಳಿಗೆ ಹೀಟ್ ಪಂಪ್ ಅನ್ನೋ ಕಾನ್ಸೆಪ್ಟ್ನ ಅರ್ಥ ಮಾಡಿಸೋದು ಈಗ ಮೇನ್ ಕಾನ್ಸೆಪ್ಟ್ ಆಗಿದೆ. ಇಲ್ಲಿ ಬರ್ತಿರೋಂಥ ಪ್ರತಿಯೊಬ್ಬರು ಕೂಡ ಹೀಟ್ ಪಂಪ್ ಅಂದರೆ ಏನು ಅಂತ ಸ್ಟಾರ್ಟ್ ಮಾಡ್ತಾರೆ. ನಾವು ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ಹೀಟ್ ಪಂಪ್ ಅಂದರೆ ಏನು, ಅದು ಹೇಗೆ ವರ್ಕ್ ಆಗುತ್ತೆ, ಅವರ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ, ಎಷ್ಟು ನೀರು ಬಳಸ್ತಾರೆ, ಅದ್ರ ಬೇಸಸ್ ಮೇಲೆ ಅವ್ರಿಗೆ ಯಾವ ರೀತಿ ಲಾಭ ಆಗುತ್ತೆ ಅಂತ ನಾವು ಹೇಳಿದ ಮೇಲೆ ಅದ್ರ ಮೇಲೆ ಅವ್ರು ತೋರಿಸೋ ಇಂಟ್ರೆಸ್ಟು ಬೇಸಸ್ ಮೇಲೆ ನಾವು ಹೀಟ್ ಪಂಪ್ನ ಮುಂದೆ ಮಾಡ್ಕೊಂಡು ಹೋಗ್ತಾ ಇದ್ವಿ. ಬಸವರಾಜ್ ಸರ್.